Welcome or welcome back to my YouTube channel, ಖುಷಿ ವ್ಲಾಗ್ಸ್. ಸೊ ಒಂದು ರೆಸಿಪಿ ಶೇರ್ ಮಾಡೋದಿತ್ತು. ಸೊ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡಿದ್ದೆ, ತೋಟದಲ್ಲೇ ಸಿಕ್ಕಿತ್ತು ಅಣಬೆಗಳು. ಒಂದು ಪಾರ್ಸಲ್ ಅನ್ಬಾಕ್ಸಿಂಗ್ ಇತ್ತು, ಹಾಗೆ ಡೈಲಿ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡೋಣ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಏನಂದರೆ ತೋಟದಲ್ಲಿ ರೈನಿ ಸೀಸನ್ ಅಲ್ವಾ ಇವಾಗ, ಅಣಬೆಗಳು ಸಿಗ್ತಾ ಇರುತ್ತೆ. ಹಾಗೆ ಇವತ್ತು ಅಜ್ಜಿ ತೋಟದ ಹತ್ರ ಹೋದಾಗ ಸಿಕ್ಕಿದ್ವು ಅಂತ ಹೇಳಿಬಿಟ್ಟು ಒಂದು 10 ಅಣಬೆ ತಗೊಂಡು ಬಂದಿದ್ರು. ಸೊ ಇದನ್ನು ಸಾಂಬಾರು ಮಾಡಿದ್ರೆ ನಮಗೇನಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ತೋಟದಲ್ಲಿ ಸಿಕ್ಕಿರೋದಲ್ಲ, ನ್ಯಾಚುರಲ್ ಅಣಬೆ, ಅದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಏನಾದರೂ ಕಡಿಮೆ ಇತ್ತಲ್ಲ, ಸಾಂಬಾರು ಮಾಡಿದ್ರೆ ಇನ್ನೂ ಪೂರ್ತಿ ಕಡಿಮೆ ಆಗುತ್ತೆ, ಅದು ಪೂರ್ತಿ ಎಲ್ಲ ಕುಕ್ ಆದಮೇಲೆ. ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಪೆಪ್ಪರ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಅದು ಸಿಗೋಕ್ಕಿಂತ ಮುಂಚೆ ನಾನು ಆಗಲೇ ಅಡುಗೆ ಎಲ್ಲ ಮಾಡಿಟ್ಟಿದ್ದೆ. ಅದು ಸಿಗುತ್ತೆ ಅಂತ ಗೊತ್ತಿರಲಿಲ್ಲಲ್ಲ, ತೋಟಕ್ಕೆ ಹೋದಾಗ ಸಿಕ್ಕಿರೋದಷ್ಟೇ ಅದು. ಹಾಗೆ ಕ್ಲೀನ್ ಮಾಡಿಕೊಂಡು ಪೆಪ್ಪರ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಇದೇನಂದರೆ ಬೆಳಗ್ಗೆ ಅದು ಅಣಬೆ ನೆಲದಿಂದ ಆಚೆ ಬಂದಾಗ ಇನ್ನೂ ಇಷ್ಟಿರುತ್ತಲ್ಲ, ಇಷ್ಟಿದ್ದಾಗಲೇ ಕಿತ್ಕೊಳ್ಬೇಕಾಗುತ್ತೆ ನಾವು. ಇನ್ನೂ ಸ್ವಲ್ಪ ದೊಡ್ಡದಾಗೋದ್ರೆ ಅದರಲ್ಲೆಲ್ಲ ಬಗ್ಸ್ ಎಲ್ಲ ಬಂದುಬಿಡುತ್ತೆ, ಸೊ ಹಾಳಾಗಿಬಿಡುತ್ತೆ ಅಣಬೆ. ಅದು ನೆಲದಿಂದ ಆಚೆ ಬಂದು ಒಂದು 2-4 ಅವರ್ಸ್ನಲ್ಲೆಲ್ಲ ನಮಗೆ ಸಿಕ್ಕಿದ್ರೆ ಮಾತ್ರ ಫ್ರೆಶ್ ಇರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಕೂಡ. ಸೊ ಇದಕ್ಕೆ ನಾರ್ಮಲ್ ಒಗ್ಗರಣೆ ಮಾಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಣ್ಣೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಇವಾಗ ಏನಂದರೆ ಇದಕ್ಕೆ ಮಶ್ರೂಮ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿರೋ ಮಶ್ರೂಮ್ ಇದು. ಇದಕ್ಕೆ ಉಪ್ಪು ಹಾಕಿದ್ರೆ ಪೂರ್ತಿ ಎಲ್ಲ ನೀರು ಬಿಡುತ್ತೆ. ಇಷ್ಟು ಅಣಬೆನಲ್ಲೇ ಆಲ್ಮೋಸ್ಟ್ ಒಂದು 1/2 ಲೀಟರಷ್ಟು ನೀರು ಬಿಟ್ಬಿಡುತ್ತೆ. ಸೊ ಅದು ಸ್ವಲ್ಪ ಎಲ್ಲ ಏನಂದರೆ ಸಣ್ಣ ಆಗುತ್ತಲ್ಲ ಬೆಂದಮೇಲೆ, ಆ ರೀತಿ ಆಗಲಿ ಅಂತ ಹೇಳಿ ರೋಸ್ ಮಾಡಿದ್ದೆ. ಇದಕ್ಕೆ ನಾನೀಗ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದಾದಮೇಲೆ ಜೀರಿಗೆ ಮತ್ತು ಮೆಣಸನ್ನು ನಾನು ಪೌಡರ್ ಮಾಡಿಟ್ಕೊಂಡಿದ್ದೆ. ನೀರೆಲ್ಲ ಅದು ಇಂಗಿ ಡ್ರೈ ಆಗಿದ್ಮೇಲೆ ಆ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಸ್ವಲ್ಪ ಟೇಸ್ಟ್ ನೋಡಿದೆ ಉಪ್ಪು ಕಡಿಮೆ ಇತ್ತು, ಅದರಿಂದ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ. ಆ್ಯಂಡ್ ಪಾಪು ಅಡುಗೆ ಮಾಡಬೇಕಾದ್ರೆ ಇವತ್ತು ತಂದಿದ್ದು ಅದರಲ್ಲಿ ಕೂತ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ಆ್ಯಂಡ್ ಇವಾಗ ಟೇಸ್ಟಿಗೆ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ಸೊ ಇಷ್ಟೇ ರೆಸಿಪಿ. ಕಡಿಮೆ ಇದ್ದಿದ್ದರಿಂದ ನಾನು ಈ ರೀತಿ ಸಿಂಪಲ್ ರೆಸಿಪಿನ ಮಾಡಿಕೊಂಡೆ. ಸೊ ನಿಮಗೂ ಕೂಡ ಮಾಡಿದ್ರೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳಿ ಈ ವ್ಲಾಗ್ನಲ್ಲಿ ಈ ರೆಸಿಪಿನ ತೋರಿಸ್ತೀನಿ. ಕಂಪೇರ್ಡ್ ಟು ಅಂದರೆ ಮಾರ್ಕೆಟ್ ಸಿಗೋ ಅಣಬೆಗಿಂತ ಈ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಪಾರ್ಸಲ್ ಅನ್ಬಾಕ್ಸಿಂಗ್ ಅಂತ ಹೇಳಿದ್ನಲ್ಲ, ಈ ಪಾರ್ಸಲ್ನ ಅನ್ಬಾಕ್ಸ್ ಮಾಡಬೇಕಿವಾಗ. ಏನಂದರೆ ಪಾಪುಗೆ ಅಂತ ಫ್ಲಿಪ್ಕಾರ್ಟಿಂದ ಒಂದು ಐಟಮ್ ಬುಕ್ ಮಾಡಿದ್ದೆ. ಏನಂದರೆ ಪಾಪುಗೆ ವಾಕರ್ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಏನಂದರೆ ನಾನು ಅಂದ್ಕೊಂಡಿದ್ದು ಸೈಕಲ್ ಬರುತ್ತಲ್ಲ, ಸೀಟ್ ಜೊತೆಗೆ ಬೆಲ್ಟ್, ಮಕ್ಕಳು ಬೀಳದೇ ಇರೋ ಥರ, ಆ ಥರದ್ದು ತಗೊಳ್ಳೋಣ ಅಂದ್ಕೊಂಡೆ. ಬಟ್ ಆ ರೀತಿ ಪರ್ಚೇಸ್ ಮಾಡಿದ್ರೆ ಪಾಪುಗೆ ಸೈಕಲ್ ಮೇಲೆ ಕೂರಿಸಿದ್ರೆ ಕಾಲು ಕೆಳಗಡೆ ಎಟ್ಕೋದಿಲ್ಲ ಅಲ್ಲ. ಸೊ ಅದರಿಂದ ಯಾವಾಗಲೂ ನಮ್ಮ ಹೆಲ್ಪ್ ಬೇಕಾಗುತ್ತೆ ಅವನಿಗೆ. ಅದರಿಂದ ಅಮ್ಮ ಹೇಳಿದ್ರು ವಾಕರ್ ತೊಗೊಂಡ್ರೆ ಆಟ ಆಡ್ಕೊಳ್ತಾನೆ ಅವನಿಗೇನೆ, ಅಂದರೆ ಕಾಲು ಕೆಳಗೆ ನೆಲಕ್ಕೆ ಎಟ್ಕತ್ತಲ್ಲ, ಅದರಿಂದ ಅದರಲ್ಲೇ ಆಟ ಆಡ್ಕೊಳ್ತಾನೆ ಅಂತ ಹೇಳಿಬಿಟ್ಟು ವಾಕರ್ ತರಿಸ್ಕೊ ಅಂತ ಹೇಳಿದ್ರು. ಸೊ ಅದನ್ನು ಬುಕ್ ಮಾಡಿಕೊಂಡಿದ್ದೆ, ಇವತ್ತು ಬಂತು. ಹಾಗೆ ಓಪನ್ ಮಾಡ್ತಿದ್ನಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಇದು 1650 ರುಪೀಸ್ ಆಯಿತು. ಇದ್ರ ಜೊತೆಗೆ ನಮಗೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ, ಅಂದರೆ ನಾವು ಪುಷ್ ಮಾಡೋ ಥರ. ಆ್ಯಂಡ್ ಶೆಲ್ಸ್ ಇದೆ, ಅದರಲ್ಲಿ ಲೈಟ್ ಬರೋ ಥರ, ಮ್ಯೂಸಿಕ್ ಬರೋ ಥರ. ಮುಂದೆ ರ್ಯಾಟಲ್ಸ್ ಕೂಡ ಐತೆ, ಸೌಂಡ್ ಆಗೋ ಥರ ಟಾಯ್ ರೀತಿ. ಸೊ ಚೆನ್ನಾಗಿತ್ತು ಆಲ್ ಓವರ್ ನೋಡೋಕ್ಕೆ. ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇವಾಗ ಇದನ್ನೆಲ್ಲ ನಾನೇ ಸೆಟ್ ಮಾಡ್ಕೊಳ್ಬೇಕು. ಒಂದು ಥಿಂಗ್ ಏನಂದರೆ ಅವರು ಮ್ಯಾನ್ಯುವಲ್ ಕೊಟ್ಟಿರಲಿಲ್ಲ, ಏನಾದರೂ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ. ಅದರಿಂದ ನಿಧಾನಕ್ಕೆ ನಾನೇ ಎಲ್ಲ ಒಂದೊಂದನ್ನೇ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ರ್ಯಾಟಲ್ಸ್ನ ಫಿಕ್ಸ್ ಮಾಡಿದೆ. ಇವಾಗ ಅವ್ನು ಕೂತ್ಕೊಳ್ಳೋಕ್ಕೆ ಕುಷನ್ ಏನು ಕೊಟ್ಟಿರ್ತಾರಲ್ಲ, ಅದು ಕೂಡ ಫಿಕ್ಸ್ ಮಾಡಿರಲಿಲ್ಲ ಅವರು. ಇವಾಗ ಅದನ್ನು ಫಿಕ್ಸ್ ಮಾಡ್ಕೊಳ್ಬೇಕು ನಾನೇ.
ಸೊ ಫಸ್ಟು ವೀಲ್ಸ್ ಫಿಕ್ಸ್ ಮಾಡಿ ಆಮೇಲೆ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಒಂದು ಹುಕ್ ರೀತಿ ಕೊಟ್ಟಿದ್ದಾರೆ ಸ್ಕ್ರೂ ಥರ, ಆ ಸ್ಕ್ರೂಗೆ ಹಾಕಿಬಿಟ್ಟು ಮತ್ತೆ ಅದನ್ನು ಟ್ವಿಸ್ಟ್ ಮಾಡಿದ್ರೆ ಫಿಟ್ ಆಗುತ್ತೆ ಅಷ್ಟೇ. ಆ್ಯಂಡ್ ವೀಲ್ಸ್ ಇದು 8 ವೀಲ್ಸ್ ಕೊಟ್ಟಿದ್ದಾರೆ. ರೌಂಡ್ ಇರೋದೇನಾಗುತ್ತೆ ಅಂದರೆ ಪಾಪು ತುಂಬ ಹೈಟ್ ಕಂಪೇರ್ಡ್ ಬೇರೆ ಮಕ್ಕಳಿಗೆ, ಅದರಿಂದ ಒಂದು ಸ್ವಲ್ಪ ಹಿಂಗೆ ಬೆಂಡ್ ಕೂಡ ಬೀಳ್ತಾನೆ ಹೇಳ್ಬಿಟ್ಟು ರೌಂಡ್ ಶೇಪ್ ಇರೋದು ತರಿಸಿಲ್ಲ, ಬೇರೆ ಥರ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಏನಂದರೆ ಗ್ರಿಪ್ ಸಿಗುತ್ತೆ, ಬೀಳೋದಿಲ್ಲ. ಪಾಪುವನ್ನು ಬಗ್ಗಿದ್ರು ಕೂಡ ಪುಷ್ ಮಾಡಿದ್ರು ಕೂಡ ಬೀಳೋದಿಲ್ಲ. ರೌಂಡ್ ಇರೋದಂದರೆ ಬಿದ್ದುಬಿಡ್ತಾನೆ. ಇದು ಕಂಪೇರ್ಡ್ ಶಾಪಲ್ಲಿ ಸಿಗೋದಕ್ಕಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲಾರ್ಜ್ ಸೈಜ್ನಲ್ಲಿದೆ. ಇದು ಚಿಕ್ಕದು ತರಿಸಿದ್ರೆ ನನಗೆ ಗೊತ್ತು ಅವನು ಹೈಟ್ ಜಾಸ್ತಿ ಇದ್ದಾನೆ ಆ್ಯಂಡ್ ಅವನು ತುಂಬ ತುಂಟ, ಅವನು ಸುಮ್ಮನೆ ಇರೋದಿಲ್ಲ. ಅದರಿಂದ ನಾನು ಈ ರೀತಿ ಒಂದು ಬಿಗ್ ಸೈಜ್ನಲ್ಲಿರೋದನ್ನ ತರಿಸ್ಕೊಂಡೆ. ಸೊ ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿದೆ. ಇದಕ್ಕೆ ಮುಂದೆ ಒಂದು ರ್ಯಾಟಲ್ ಫಿಕ್ಸ್ ಮಾಡಿ ಈ ಕುಷನ್ ಫಿಕ್ಸ್ ಮಾಡಬೇಕು. ಮುಂದೆ ಏನಿದೆ ಅದೊಂದು ಟ್ರೇ ರೀತಿ ಇದೆ. ಆ ಟ್ರೇನಲ್ಲಿ ಇವಾಗ ಅದನ್ನು ಸ್ಕ್ರೂ ಡ್ರೈವರ್ ಯೂಸ್ ಮಾಡಿಕೊಂಡು ಬಿಚ್ಚಿ ನಾನು ಅದಕ್ಕೆ ಶೆಲ್ಸ್ ಹಾಕ್ಕೊಳ್ಬೇಕು. ಶೆಲ್ಸ್ ಹಾಕಿದ್ದಾದಮೇಲೆ ಆ ಮ್ಯೂಸಿಕ್ ಏನಿದೆ, ಲೈಟ್ ಏನಿದೆ, ಅದನ್ನೊಂದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ರೆಡಿ ಇರುತ್ತಿದ್ದು. ಆಲ್ಮೋಸ್ಟ್ ನನಗೆ ಒಂದು 5 to 6 ಮಿನಿಟ್ಸ್ ಆಯ್ತಷ್ಟೇ ಇದನ್ನು ಅರೇಂಜ್ ಮಾಡ್ಕೊಳ್ಳಿಕ್ಕೆ. ಪಾಪುಗೇನಂದರೆ ಅವನು ಇವತ್ತು ಫಸ್ಟ್ ಟೈಮ್ ಅಲ್ವಾ ನೋಡ್ತಿರೋದು, ಅಂದರೆ ಹೊಸ್ತಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಅವನಿಗೆ. ಅದರಿಂದ ಅದನ್ನು ಅವನು ಫಿಟ್ ಮಾಡೋವರೆಗೂ ಕೂಡ ಕಾಯ್ತಿರಲಿಲ್ಲ. ಅಂದರೆ ಅವನಿಗೆ ಗೊತ್ತಿಲ್ಲ ಅದ್ರಲ್ಲಿ ಕೂರಿಸ್ತಾರೆ ಅಂತ ಹೇಳಿ. ಸೊ ರ್ಯಾಟಲ್ಲಿತ್ತು ಆ್ಯಂಡ್ ವೀಲ್ಸ್ ಎಲ್ಲ ಇತ್ತಲ್ಲ, ಹೊಸದು ರೀತಿ ಕಾಣ್ತಲ್ಲ, ಅದರಿಂದ ಹತ್ರ ಬರೋದು ಮುಟ್ಟೋದು ಈ ರೀತಿ ಎಲ್ಲ ಮಾಡ್ತಿದ್ದ. ನನಗೆ ಅವನಿಗಿಂತ ಕ್ಯೂರಿಯಾಸಿಟಿ ನನಗೆ ಕೂರಿಸಿದ್ರೆ ಹೇಗೆ ಆಟ ಆಡ್ತಾನೆ, ಏನು ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನೆಲ್ಲ ನೋಡಬೇಕು ಅಂತ ನನಗೆ ಅವನಿಗಿಂತ ಜಾಸ್ತಿ ಕ್ಯೂರಿಯಾಸಿಟಿ ನನಗೇ ಇತ್ತು. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಏನು ಮಾಡ್ದ ಅಂತ ಹೇಳಿ. ಅಂದರೆ ಹೊಸ್ತಲ್ಲ, ಕೂರಿಸಿದ ತಕ್ಷಣ ಅವ್ನಿಗೇನಂದರೆ ಗೊತ್ತಾಗಲಿಲ್ಲ ಹೀಗೆ ಪುಷ್ ಮಾಡಿದ್ರೆ ಮುಂದೆ ಹೋಗುತ್ತೆ ಇದೆಲ್ಲ. ಒಂದು ದಿನ ಪೂರ್ತಿ ಬೇಕಾಯ್ತು ಅವನಿಗೆ ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಅದೆಲ್ಲ. ಸೊ ಸೆಕೆಂಡ್ ಡೇ ಅವನೇ ಆಟ ಆಡ್ಕೊಂಡ, ಪುಷ್ ಮಾಡೋದು, ಸೊ ಮುಂದೆ ಹೋಗೋದು ಹಿಂದೆ ಬರೋದು ಎಲ್ಲದನ್ನೂ ನೋಡಿಕೊಂಡು ಚೆನ್ನಾಗಿ ಆಟ ಆಡ್ಕೊಂಡ. ಅವ್ನಿಗೇನೇ ತಂದು ಕೊಟ್ರು ಅಷ್ಟೇ, ನಾವು ಮ್ಯಾಕ್ಸ್ ಟಾಯ್ಸ್ ಅಂದರೆ 1 day 2 days ಅಥವಾ ಈ ರೀತಿದೇನಾದರೂ ಅಂದರೆ ಒಂದು ನಾರ್ಮಲ್ ಒಂದು 5 days ಆಟ ಆಡ್ಬೋದು ಅಷ್ಟೇ. ಇದರಲ್ಲಿ ಅವನು ನೋಡಬೇಕು ಏನು ಮಾಡ್ತಾನೆ ಅಂತ ಹೇಳಿ. ಸೊ ಇವಾಗ ಇದನ್ನು ಸ್ಕ್ರೂ ಡ್ರೈವರಿಂದ ಬಿಚ್ಚಿ ಶೆಲ್ಸ್ ಏನು ಕೊಟ್ಟಿದ್ದಾರೆ ಅದನ್ನ ಅರೇಂಜ್ ಮಾಡ್ಕೊಳ್ಬೇಕು. ಅರೇಂಜ್ ಮಾಡಿದ್ರೆ ಪೂರ್ತಿ ಎಲ್ಲ ಸೆಟ್ ಮಾಡ್ದಂಗೆ. ಹಿಂದೆ ಹ್ಯಾಂಡಲ್ ಕೊಟ್ಟಿರೋದ್ರಿಂದ ಲೈಕ್ ಸ್ಟ್ರಾಲರ್ ಥರ ಪುಷ್ ಮಾಡ್ಬೋದು, ಬಗ್ಗೋ ಅವಶ್ಯಕತೆ ಏನಿರಲ್ಲ. ಪುಷ್ ಮಾಡಿ ಕರ್ಕೊಂಡು ಹೋಗ್ಬೋದು. ಏನಂದರೆ ವೀಲ್ಸ್ ಜಾಸ್ತಿ ಇದೆಯಲ್ಲ, ನಾವು ಯಾವ ಕಡೆ ತಿರುಗಿಸಿದ್ರು ಕೂಡ ತಿರುಗುತ್ತೆ. ಅದರಿಂದ ಹ್ಯಾಂಡಲ್ ಕೊಟ್ಟಿರೋದ್ರಿಂದ ಅದೊಂದು ಏನಂದರೆ ಒಳ್ಳೆಯದಾಯಿತು, ಚೆನ್ನಾಗಿ ಉಪಯೋಗಿಸ್ಬೋದು ಇದನ್ನು. ಶೂಸ್ ಹಾಕಿ ಅಥವಾ ಸಾಕ್ಸ್ ಹಾಕಿ ಅವ್ನ ಕಾಲ ಮುಂದೆ ಇರಿಸ್ಬಿಟ್ಟು ಹಿಂದೆಯಿಂದ ಪುಷ್ ಮಾಡ್ಕೊಂಡು ಆಟ ಆಡಿಸ್ತಿದ್ದೆ. ಅದನ್ನೆಲ್ಲ ಏನು ಕ್ಯಾಪ್ಚರ್ ಮಾಡಿಲ್ಲ, ಜಸ್ಟು ಯಾವ ರೀತಿ ಸೆಟ್ ಮಾಡಿದೆ ಅನ್ನೋದನ್ನು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಬಿಕಾಸ್ ನನಗೇನೆಂದರೆ ನಾನೆಲ್ಲ ವೀಡಿಯೋಸು ಕೂಡ ಟ್ರೈಪೋಡ್ ಯೂಸ್ ಮಾಡಿನೇ ಮಾಡೋದು. ನನಗೆ ಈ ರೀತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿ ಎಡಿಟ್ ಮಾಡ್ಕೊಳ್ಳೋದಕ್ಕಾಗಲಿ ಅಂದರೆ ಹೆಲ್ಪ್ಗೆ ಯಾರೂ ಇಲ್ಲ. ಸೊ ಎಲ್ಲದೂ ಕೂಡ ನಾನೇ ಮಾಡ್ಕೊಳ್ಬೇಕಾಗತ್ತೆ. ವಾಯ್ಸ್ ಓವರ್ ಯಾವಾಗ ಕೊಡ್ತೀನಿ ಅಂದರೆ ಪಾಪು ಮಲಗಿದ್ದಾಗ ಅಥವಾ ಅಮ್ಮ ಇದ್ಕೊಂಡಿದ್ದಾಗ ಮಾತ್ರ ವಾಯ್ಸ್ ಓವರ್ ಕೊಡೋಕ್ಕೆ ಕೂಡ ಆಗೋದು. ಅದರಿಂದ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಸ್ಟಿಲ್ ಎಫರ್ಟ್ಸ್ ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅದರಿಂದ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ಒಂದು ಮೋಟಿವೇಶನ್ ಸಿಗುತ್ತೆ ಆ್ಯಂಡ್ ಸಪೋರ್ಟ್ ಸಿಗುತ್ತೆ. ವಿಡಿಯೋ ಬೇರೆಯವ್ರಿಗೂ ಕೂಡ ರೆಕಮೆಂಡ್ ಆಗುತ್ತೆ. ಅಷ್ಟೇ, ಇನ್ನೇನಿಲ್ಲ. ಸೊ ಇದನ್ನು ಸೆಟ್ ಮಾಡಿದ್ದೆಲ್ಲ ಆಯಿತು. ನನಗೇನಂದರೆ ಭಯ ಅವನ್ನ ಅದ್ರಲ್ಲಿ ಕೂರಿಸೋದಕ್ಕೆ, ಬಿಕಾಸ್ ಅವನು ತುಂಬ ಒಳ್ಳೆ ಅವನು. ಸೊ ಕೂರಿಸ್ದಾಗ ಏನಂದರೆ ಅವನು ಆವಾಗಲಿಂದನೂ ಹ್ಯಾಂಡಲ್ನ ಕೊಡಿ ಅಂತ ಕೇಳ್ತಿದ್ದ, ಕೊಟ್ಟಿರಲಿಲ್ಲ ಅಲ್ಲ. ಸೊ ಹ್ಯಾಂಡಲ್ ಕಿತ್ಕೊಳ್ಳೋಕೆ ನೋಡ್ತಿದ್ದ. ಅದನ್ನು ಒಂದು ಸಲ ಓಪನ್ ಮಾಡಿಬಿಟ್ಟು ಹ್ಯಾಂಡಲ್ನ ಅವನ ಕೈಗೆ ಕೊಟ್ಟೆ. ಸೊ ಸ್ಯಾಟಿಸ್ಫೈ ಆಯ್ತಲ್ಲ ಹ್ಯಾಂಡಲ್ನೆಲ್ಲ ಆಟಾಡಿ. ಆಮೇಲೆ ಸುಮ್ಮನೆ ಕೂತ್ಕೊಂಡು ಒಂದು ಸಲ ಎಲ್ಲ ಎಕ್ಸ್ಪ್ಲೋರ್ ಮಾಡ್ದೆ, ರ್ಯಾಟಲ್ಸ್ ನೋಡ್ದೆ, ಸಾಂಗ್ಸ್ ನೋಡ್ದೆ, ಎಲ್ಲ ನೋಡಿ ಖುಷಿ ಆಯಿತು, ಸುಮ್ಮನೆ ಆದ. ಆಮೇಲೆ ಸೊ ಇಲ್ಲಿ ಮತ್ತು ಗ್ರೈನ್ಸ್, ಮಲ್ಟಿಗ್ರೈನ್ಸ್ ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ತೊಳೆದು
ಕ್ಲೀನ್ ಮಾಡಿ ಎಲ್ಲದನ್ನು ಒಣಗೋಕ್ಕೆ ಹಾಕಿದ್ದೀನಿ. ಸೊ ಇದರಿಂದ ನಾನು ಪಾಪುಗೆ ರಾಗಿ ಪೌಡರ್ ಏನು ಬರುತ್ತೆ ಆ್ಯಂಡ್ ಸರ್ಲಾಕ್ ಪೌಡರ್ ಎರಡೂ ಕೂಡ ಮಾಡ್ತೀನಿ. ಸೊ ಎಲ್ಲ ಬಿಸಿಲಲ್ಲಿ ಒಣಗಾಕಿದ್ದೀನಿ. ಇವಾಗ ಇದನ್ನೆಲ್ಲ ಎತ್ತಿಟ್ಕೊಳ್ಬೇಕು. ಜಾಸ್ತಿ ಇದಕ್ಕೆ ಅಂತ ಅಂದರೆ ನಾನೇನಂದರೆ ಇವಾಗ ಒಂದು ರಾಗಿ ಪೌಡರ್ ಮತ್ತು ಪಾಪುಗೆ ಸರಿ ಪೌಡರ್ ಆ್ಯಂಡ್ ಸರ್ಲಾಕ್ ಪೌಡರ್ನ ಸೆಲ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ಒಂದು 10 kgs ಅಷ್ಟು ಆಗಿದೆ, ಸೆಲ್ ಆಗಿದೆ. ನಾರ್ಮಲ್ ಹಾಗೆ ಹೋಮ್ ಮೇಡ್ ಫುಡ್ಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದೆ. ಬಟ್ ಇಲ್ಲೇ ಲೋಕಲಿಸ್ಟು ಒಂದು 10 kgs ಅಷ್ಟು ಪರ್ಚೇಸ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಬೇಬಿ ಸರ್ಲಾಕ್ ಪೌಡರ್ ಮತ್ತು ರಾಗಿ ಸಾರಿ ಪೌಡರ್ ಕಮೆಂಟ್ನಲ್ಲಿ ತಿಳಿಸಿ. ನಾನು ನಿಮಗೆ ಅಮೌಂಟ್ ಎಷ್ಟಿರುತ್ತೆ ಮತ್ತು ಯಾವ ರೀತಿ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಪಾಪುಗೂ ಕೂಡ ಮಾಡಬೇಕಿತ್ತು. ನನಗೆ ಈ ರೆಸಿಪಿನ ಅಜ್ಜಿ ಹೇಳ್ಕೊಟ್ಟಿದ್ರು. ಈ ರೆಸಿಪೀಸ್ ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ, ಸರ್ಲಾಕ್ ರೆಸಿಪಿದು ಮತ್ತು ರಾಗಿ ಸರಿ ರೆಸಿಪಿದು, ಬೇಕಿದ್ದರೆ ಚೆಕ್ ಮಾಡಿ. ಅಷ್ಟೇ, ಇನ್ನೇನಿಲ್ಲ. ಅದನ್ನೇ ನಿಮಗೆ ಹೇಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನಲ್ಲಿ ಹೇಳಿದ್ದೀನಿ. ಪೂರ್ತಿ ಎಲ್ಲ ಹೋಮ್ ಮೇಡ್ ಇರುತ್ತೆ, ನ್ಯಾಚುರಲ್ ಆಗಿರುತ್ತೆ ಆ್ಯಂಡ್ ಪ್ರಿಸರ್ವೇಟಿವ್ಸ್ ಏನೂ ಇರೋದಿಲ್ಲ. ಯಾರಿಗಾದರೂ ಬೇಕಿದ್ದರೆ ಅಥವಾ ಇಂಟ್ರೆಸ್ಟ್ ಇದ್ದರೆ ನಾನು ಹೇಳ್ದಂಗೆ ಕಮೆಂಟ್ನಲ್ಲಿ ತಿಳಿಸಿ. ದಟ್ಸ್ ಇಟ್ ಫಾರ್ ದ ವ್ಲಾಗ್. ಯಾರಿಗಾದ್ರೂ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರು ನನ್ನ ವೀಡಿಯೋನ ನೋಡಿದ್ರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಆ್ಯಂಡ್ ಪಾಪುಗೆ ಈ ವಾಕರ್ ತಂದಿದ್ದು ಯೂಸ್ ಆಯಿತು. ಈ ರೀತಿ ಏನಾದರೂ ಕೆಲಸ ಮಾಡ್ತಿದ್ರೆ ಬಂದುಬಿಟ್ಟು ಎಳಿಯೋದು ಈ ರೀತಿ ಎಲ್ಲ ಮಾಡ್ತಿದ್ದ. ಅಕ್ಕಿ ರಾಗಿ ಎಲ್ಲ ಎಳ್ಕೊಳ್ಳೋದು, ಕೈಲಿ ಎತ್ಕೊಳ್ಳೋದು ಎಲ್ಲ. ಬಟ್ ಇದರಿಂದ ಇದೊಂದು ಆಯಿತು. ಬಟ್ ಯಾರು ಈ ರೀತಿ ಏನಾದರೂ ತಂದು ಹ್ಯಾಂಡ್ ಮಾಡೋದು ನಿಮ್ಮದೇ ಅಂದರೆ ಅಸಿಸ್ಟೆನ್ಸ್ ಮಾತ್ರ ಪಾಪುನ ಅದರಲ್ಲಿ ಬಿಟ್ಬಿಟ್ಟು ನೋಡ್ಕೊಳ್ಳಿ. ಪಾಪುನ ಅದ್ರಲ್ಲಿ ಕೂರಿಸಿ ಹೊರಗಡೆ ಹೋಗೋದು, ಆಚೆ ಈಚೆ ಹೋಗೋದು ಹೀಗೆಲ್ಲ ಮಾಡಿದ್ರೆ ಸ್ವಲ್ಪ ಫ್ಲಿಪ್ ಆದರೂ ಕೂಡ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಮ್ಮ ಮುಂದೆ ಇದ್ದಾಗ ಮಾತ್ರ ಈ ರೀತಿ ಟಾಯ್ಸ್ ಕೊಡೋದು ಅಥವಾ ಕೂರಿಸೋದು ಎಲ್ಲ ಮಾಡಬೇಕಾಗತ್ತೆ. ಬಿಕಾಸ್ ಪಾಪು ಸೇಫ್ಟಿ ಇಂಪಾರ್ಟೆಂಟ್ ಇರೋದರಿಂದ ನಾವು ಮುಂದೆಲ್ಲ ಇದ್ದು ಅಸಿಸ್ಟ್ ಮಾಡಿದ್ರೆ ಮಾತ್ರ ಈ ರೀತಿ ಟಾಯ್ಸ್ ಸೇಫ್ ಅಷ್ಟೇ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.